ಅಮೋಲ್ ಕಾಲಿಯಾ. ಕ್ಯಾಪ್ಟನ್ ಅಮೋಲ್ ಕಾಲಿಯಾ ಮತ್ತು ಅವರ ತಂಡವು .5203 ಸೆರೆ ಹಿಡಿಯಲು ಕಾರ್ಯನಿರ್ವಹಿಸಿತ್ತು. ಅವರು ರಾತ್ರಿಯ ಅಂತ್ಯದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು ಮತ್ತು ಬೆಳಗಾಗುವ ಮೊದಲು ಮಂಜುಗಡ್ಡೆಯಿಂದ ಆವೃತವಾದ ಪರ್ವತದ ತಪ್ಪಲನ್ನು ತಲುಪಿದರು. ಶಿಖರದ ಇಳಿಜಾರು ಹಿಮದಿಂದ ಆವೃತವಾಗಿ ಮೇಲಕ್ಕೇರಲು ತೀವ್ರ ಸವಾಲೊಡ್ಡಿತ್ತು. ಮೇಲೇರುವಾಗ ಆಧಾರಕ್ಕಾಗಿ ಹಿಡಿಯಲು ಅಲ್ಲಿ ಒಂದು ಹುಲ್ಲು ಕಡ್ಡಿಯೂ ಇರಲಿಲ್ಲ. ವಿಶೇಷ ಪರ್ವತಾರೋಹಣ ತಂತ್ರಗಳನ್ನು ಬಳಸಿಕೊಳ್ಳುವ ಮೂಲಕ ಅವರ ತಂಡವು ಶತ್ರುಸ್ಥಾನವನ್ನು ತಲುಪಿತು. ಕ್ಯಾಪ್ಟನ್ ಅಮೋಲ್ ಕಾಲಿಯಾ ರಾತ್ರಿಯ ಮರೆಯಲ್ಲಿ ದಾಳಿ ನಡೆಸಲು ನಿರ್ಧರಿಸಿದ್ದರು. ಅವರು ಮುಂಜಾನೆ 3 ಗಂಟೆಗೆ ಶತ್ರುಗಳ ವಿರುದ್ಧ ಹೋರಾಡಲು ತೊಡಗಿಸಿಕೊಂಡರು. ಆದರೆ ಕತ್ತಲೆಯಿಂದಾಗಿ ಏನನ್ನೂ ಗುರುತಿಸುವುದು ತುಂಬಾ ಕಷ್ಟಕರವಾಗಿತ್ತು. ಶತ್ರುಗಳು ಈ ಸ್ಥಾನದ ಮೇಲೆ ಪ್ರತಿ ದಾಳಿ ನಡೆಸಿದರು. ಇದರಲ್ಲಿ ಕ್ಯಾಪ್ಟನ್ ಕಾಲಿಯಾ ಜೊತೆಗಿದ್ದ ಲೈಟ್ ಮೆಷಿನ್ ಗನ್ ಡಿಟ್ಯಾಚ್ಮೆಂಟ್ ಸಿಬ್ಬಂದಿ ಕೊಲ್ಲಲ್ಪಟ್ಟರು. ಕ್ಯಾಪ್ಟನ್ ಅಮೋಲ್ ಲೈಟ್ ಮೆಷಿನ್ ಗನ್ ಅನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದರು ಮತ್ತು 3 ಶತ್ರು ಸೈನಿಕರನ್ನು ಕೊಂದು ಇತರ 3 ಗಾಯಗೊಳಿಸಿದರು. ಆದರೆ ಕ್ಯಾಪ್ಟನ್ ಕಾಲಿಯಾ ಅವರು ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಶತ್ರುಗಳ ಮದ್ದುಗುಂಡುಗಳ ಸ್ಫೋಟಕ್ಕೆ ತುತ್ತಾದರು. ಅವರು ತೀವ್ರವಾಗಿ ಗಾಯಗೊಂಡಿದ್ದರೂ ತಮ್ಮ ಕೊನೆಯುಸಿರಿನವರೆಗೂ ಹೋರಾಡಿದರು. ಕ್ಯಾಪ್ಟನ್ ಅಮೋಲ್ ಕಾಲಿಯಾ ಮತ್ತು ಅವರ 12 ಮಂದಿ ಸೈನಿಕರು ಬಟಾಲಿಕ್ ವಲಯದಲ್ಲಿನ ಆ ಪ್ರಮುಖ ಸ್ಥಾನವನ್ನು ಮರುವಶಪಡಿಸಿಕೊಂಡದ್ದು ಕಾರ್ಗಿಲ್ ಯುದ್ಧದಲ್ಲಿ ಕಂಡ ಅತ್ಯಂತ ಧೈರ್ಯಶಾಲಿ ಕಾರ್ಯಗಳಲ್ಲಿ ಒಂದಾಗಿದೆ. ಅವರಿಗೆ ಮರಣೋತ್ತರವಾಗಿ ವೀರಚಕ್ರ ಎಂಬ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಯಿತು.